ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಏನಪ್ಪಾ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಈ ಜಾಬ್ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೆ ಇನ್ನು ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ, ಈಗ ಈ ವಿಡಿಯೋದಲ್ಲಿ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಲ್ವಾ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಈಗ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ 10 ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾನೂನು ಸಲಹೆಗಾರ ಮತ್ತು ಇವರ ವೃತ್ತಿಪರ ಏನಪ್ಪಾ ಅಂದ್ರೆ ಜಾಬಿಯಲ್ಲಿ ಕರೆದಿದ್ದಾರೆ. ಅದಾದ್ಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಒಳಗೆ ಏನಪ್ಪಾ ನಿಮ್ಗೆ ಉದ್ಯೋಗ ಸ್ಥಳ ಆಗಿರುತ್ತೆ. ಓಕೆನಾ, ಆಲ್ ಓವರ್ ಇಂಡಿಯಾ ಒಳಗೆ ನಿಮ್ಗೆ ಎಲ್ಲಾದ್ರೂ ನಿಮ್ಗೆ ಜಾಬ್ನ ಮಾಡ್ಬೋದು. ಅದಾದ್ಮೇಲೆ ಇದಕ್ಕೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂತ ನೋಡೋದಾದ್ರೆ ತಿಂಗಳಿಗೆ ಬಂದ್ಬಿಟ್ಟು 60,000 ರೂಪಾಯಿದಿಂದ 1,12,500 ರೂಪಾಯಿ ಏನಪ್ಪಾ ನಿಮ್ಗೆ ತಿಂಗಳಿಗೆ ಸಂಬಳ ಇಲ್ಲಿ ನೀಡ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟಾಗಿರಬೇಕಪ್ಪ ಈ ಜಾಬ್ಗೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಯಾವುದೇ ಒಂದು ಡಿಗ್ರಿ ಪಾಸ್ ಆದ್ರೆ ಅಪ್ಲೈ ಮಾಡ್ಬೋದು. ಹಾಗೆ ಯಾವುದೇ ಒಂದು ಸ್ನಾತಕೋತ್ತರ ಪದವಿ ಅಂದ್ರೆ ಯಾವುದೋ ಒಂದು ವೃತ್ತಿಪರ ಕೋರ್ಸ್, ಟೆಕ್ನಿಕಲ್ ಕೋರ್ಸ್ ಆದ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಏನಪ್ಪಾ ಕಾನೂನು ವಿದ್ಯೆ ಅಂದ್ರೆ ಲಾ ಆಫ್ ಡಿಗ್ರಿ ಆಗಿದ್ರು ಕೂಡ ನಿಮಗೆ ಆದ್ಯತೆ ಹೆಚ್ಚಿರುತ್ತೆ. ಓಕೆನಾ, ನಿಮ್ಗೆ ಯಾವುದೇ ಒಂದು ಡಿಗ್ರಿ ಆದ್ರೂ ಕೂಡ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ವಯೋಮಿತಿ ಎಷ್ಟಪ್ಪ, ನಮ್ಗೆ ಏಜ್ ಎಷ್ಟಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಕನಿಷ್ಠ ಬಂದ್ಬಿಟ್ಟು 18 ವರ್ಷ ಕಂಪಲ್ಸರಿ ಆಗಿರ್ಬೇಕು. 18 ವರ್ಷ ಆದ್ರೆ ಮಾತ್ರ ಜಾಬ್ಗೆ ಅಪ್ಲೈ ಮಾಡಕ್ಕಾಗುತ್ತೆ. ಆಮೇಲೆ ಸಲಹೆಗಾರಿಗೆ ಏನಪ್ಪಾ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 64 ವರ್ಷ ಆದ್ರೆ ನೀವು ಅಪ್ಲೈ ಮಾಡ್ಬೋದು. ಯುವ ವೃತ್ತಿಪರಿಗೆ ಏನಪ್ಪಾ ಮ್ಯಾಕ್ಸಿಮಮ್ 30 ವರ್ಷ ಇದ್ರ ಅಪ್ಲೈ ಮಾಡ್ಬೋದು. ಹಾಗೆ ಕಾನೂನು ಸಲಹೆಗಾರಿಗೆ ಏನಪ್ಪಾ ಅಂದ್ರೆ 35 ವರ್ಷ ಒಳಗಿದ್ದರೆಲ್ಲ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಏನಪ್ಪಾ ಅಂದ್ರೆ 18+ ಇದ್ದರೆ ಕೂಡ ಅಬ್ಬೋ ಇದ್ದರೆಲ್ಲ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ನಿಮ್ಗೆ ಏನಾದ್ರು 18+ ಆಗಿದ್ರೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅದು ಯಾವ ತರ ಅಪ್ಲೈ ಮಾಡ್ಬೋದು ಅಂತಂದ್ರೆ ಈಗ ಹೇಳ್ತಾ ಹೋಗ್ತೀನಿ. ಓಕೆನಾ, ಅದಾದ್ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ತರ ನಡೀತಪ್ಪ ಅಂದ್ರೆ ಆಯ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವುದೇ ತರ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಿಲ್ಲ. ಓಕೆ, ಡೈರೆಕ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ, ಅಪ್ಲಿಕೇಶನ್ ಮೇಲೆ ನಿಮ್ಗೆ ಸೆಲೆಕ್ಟ್ ಮಾಡಿ ಏನಪ್ಪಾ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಮಾಡಾದ್ಮೇಲೆ ಏನಪ್ಪಾ ನಿಮಗೆ ಅದರಲ್ಲಿ ಪಾಸ್ ಆದ್ಮೇಲೆ ಏನಪ್ಪಾ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿತಾರೆ. ಓಕೆನಾ, ನಿಮ್ದೇನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಪಾಸ್ ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಜಾಬ್ಗೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ನೀವು ಯಾವುದೇ ಒಂದು ಜನರಲ್ ಕ್ಯಾಟಗರಿ ಆಗಿದೆ, ಆಮೇಲೆ ಯಾವುದೇ ಒಂದು SC/ST ಕ್ಯಾಟಗರಿ ಆಗಿದ್ರು, PW ಕ್ಯಾಟಗರಿ ಆಗಿದ್ರು ನಿಮ್ಗೆ ಯಾವುದೇ ತರ ಏನಪ್ಪಾ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಫ್ರೀ ಆಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಅದಾದ್ಮೇಲೆ ಅರ್ಜಿ ಸಲ್ಲಿಸುವ ಯಾವ ತರ ಅರ್ಜಿ ಸಲ್ಲಿಸಬೇಕಪ್ಪ ಈ ಜಾಬ್ಗೆ ಅಂದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿರೋ ಏನಪ್ಪಾ ವೆಬ್ಸೈಟ್ ನ ಲಿಂಕ್ ನ ಕೊಟ್ಟಿರ್ತೇನೆ. ಓಕೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಕೊಟ್ಟಿರುವ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗಿ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಾನು ಏನೋ ಡಾಕ್ಯುಮೆಂಟ್ ಕೂಡ ಇಲ್ಲಿ ನಿಮ್ದು SC/ST ಕ್ಯಾಟಗರಿ ಆಗಿದ್ರೆ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಅದು ಇನ್ಕಮ್ ಸರ್ಟಿಫಿಕೇಟ್, ನಿಮ್ದು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ನಿಮ್ದು ಯಾವ್ದೊಂದು ಆಧಾರ್ ಕಾರ್ಡ್ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ID ಪ್ರೂಫ್ ನ ಅದಕ್ಕೆ ಅಟ್ಯಾಚ್ ಮಾಡೋಕೆ ಅಟ್ಯಾಚ್ ಮಾಡಿ ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿನ ಹಾಕ್ಬೋದು, ಇಲ್ಲ ಆಫ್ಲೈನ್ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಓಕೆನಾ, ಈಗ ಯಾವ ತರ ಅರ್ಜಿ ಹಾಕ್ಬೇಕಂತ ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ನಿಮ್ಗೇನು ಆಫ್ಲೈನ್ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಈಗ ಇಲ್ಲಿ ಕೊಟ್ಟಿರೋ ಲೊಕೇಶನ್ಗೆ ಏನಪ್ಪ ನೀವು ಪೋಸ್ಟ್ ಮಾಡ್ಬೇಕು. ಓಕೆನಾ, ಯಾವ್ದಪ್ಪ ಅಂದ್ರೆ ಆದಾಯ ತೆರಿಗೆ ಅಧಿಕಾರಿ ಕಾನೂನು ಮತ್ತು ಸಂಶೋಧನಾ ವಿಭಾಗ, ಕೊಠಡಿ ಸಂಖ್ಯೆ 413, 4ನೇ ಮಹಡಿ, IP ಎಸ್ಟೇಟ್, ನವದೆಹಲಿ. ಅಂದ್ರೆ ಏನಪ್ಪಾ ಅಂದ್ರೆ ಡೆಲ್ಲಿಗೆ ನೀವು ಪೋಸ್ಟ್ ಮಾಡ್ಬೇಕು. ಓಕೆನಾ, ಇದ್ರ ಮುಖಾಂತರ ನೀವು ಪೋಸ್ಟ್ ಮಾಡಬೇಕು. ಇಲ್ಲಪ್ಪ ನಿಮಗೆ ಪೋಸ್ಟ್ ಮಾಡಕ್ ಆಗಲ್ಲಪ್ಪ ಅಂದ್ರೆ ಇಲ್ಲ ಕೊಟ್ಟಿರುವ ಇಮೇಲ್ ID ಏನಪ್ಪಾ ಅಂದ್ರೆ ನಿಮ್ದೆಲ್ಲ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ಏನಪ್ಪಾ ಅಂದ್ರೆ ಇದಕ್ಕೆ ಸೆಂಡ್ ಮಾಡಬೇಕು. ಇದು ಸೆಂಡ್ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ತರ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಓಕೆನಾ, ಇಲ್ಲ ನೀವು ಏನೋ ಪೋಸ್ಟ್ ಮುಖಾಂತರ ಕಳಿಸಬಹುದು, ಇಲ್ಲ ಪೋಸ್ಟ್ ಮುಖಾಂತರ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಎಲ್ಲರೂ ಇಮೇಲ್ ಮುಖಾಂತರ ಏನಪ್ಪಾ ನಿಮ್ದು ಅದನ್ನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅದರ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ನೀವು ಸೆಂಡ್ ಮಾಡಬಹುದು. ಓಕೆನಾ, ಅದಾದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ, ಕೊನೆಯ ದಿನಕ್ಕೆ ಯಾವಾಗಪ್ಪ ಅಂದ್ರೆ ಅಪ್ಲಿಕೇಶನ್ ಆರಂಭ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 19/3/2020 ಅಂದ್ರೆ ಮಾರ್ಚ್ 19ನೇ ತಾರೀಕು ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 13/4/2020 ಅಂದ್ರೆ ಏಪ್ರಿಲ್ 13ನೇ ತಾರೀಕು ಏನಪ್ಪಾ ನಿಮ್ದು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ನೀವು ಬೇಗ ಯಾರು ಅಪ್ಲೈ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇಗ ಅಪ್ಲೈ ಮಾಡಬೇಕು. ನಿಮ್ಗೆ ಯಾವುದೇ ತರ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ, ಫ್ರೀಯಾಗಿ ನೀವು ಜಾಬ್ಗೆ ಅಪ್ಲೈ ಮಾಡಬಹುದು. ಓಕೆನಾ, ಹಾಗಾಗಿ ನೀವು ಬೇಗ ನೀವು ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ
ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ನಾನು ಅಫಿಷಿಯಲ್ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಫಾರಮ್ನ ಕಂಪ್ಲೀಟಾಗಿ ನಿಮ್ದು ಏನೇನು ಅಲ್ಲಿ ಏನು ಕೇಳಿದರೆ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ಏನಪ್ಪ ಅಂದರೆ ಇಮೇಲ್ ಮುಖಾಂತರ ಕಳಿಸಿ. ಇಲ್ಲಪ್ಪ ನಮ್ಗೆ ಇಮೇಲ್ ಮುಖಾಂತರ ನಿಮ್ಮ ಡೌಟ್ ಇದ್ದರೆ ನೀವೇನೋ ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಬೋದು. ಓಕೆನಾ, ಆಮೇಲೆ ಅರ್ಜಿ ನಮೂನೆ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ. ಓಕೆ, ಇದ್ರ ಮುಖಾಂತರ ನೋಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಒಂದು ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಜಾಯ್ನ್ ಯಾಕಪ್ಪ ಅಂದರೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಏನಾದ್ರು ಬೇಗ ಅಪ್ಡೇಟ್ ಬಂದರೆ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಹಾಗಾಗಿ ವಾಟ್ಸಪ್ ಮುಂದೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಇದಿಷ್ಟೇನಪ್ಪ ಅಂದರೆ ಈಗ ಇದಿಷ್ಟೇನಪ್ಪ ಅಂದರೆ ಆದಾಯ ತೆರಿಗೆ ಇಲಾಖೆ ನೇಮಕಾತಿ ಬಗ್ಗೆ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋಕ್ಕಿನ. ಹಾಗೆ ನಿಮ್ದು ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಧನ್ಯವಾದಗಳು.